ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆದಿದ್ದಾರೆ. ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ವಿಚ್ಛೇದನ ಮಂಜೂರು ಮಾಡಿ ಬೆಂಗಳೂರು ಕೌಟುಂಬಿಕ ನ್ಯಾಯಾಲಯ ಆದೇಶ ಹೊರಡಿಸಿತು. ಗಾಯಕ ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಡಿವೋರ್ಸ್ಗೆ ಕಾರಣ ಏನಿರಬಹುದು ಎನ್ನುವ ಬಗ್ಗೆ ನಾನಾ ವದಂತಿಗಳು ಹರಿದಾಡ್ತಿದೆ. ಈ ರೂಮರ್ಸ್ಗೆ ಬ್ರೇಕ್ ಹಾಕುವ ಸಲುವಾಗಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ಬರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ್ರು. ಹೊಂದಾಣಿಕೆ ಮಾಡಿಕೊಳ್ಳೋದು ಕಷ್ಟವಾಗಿತ್ತು. ಜೂನ್ 6ರಂದು ನಾನು ಹಾಗೂ ನಿವೇದಿತಾ ಗೌಡ ವಿಚ್ಛೇದನ ಪಡೆದಿದ್ದೇನೆ. ಚೆನ್ನಾಗಿಯೇ ಇದ್ರು, ಯಾಕೆ ಡಿವೋರ್ಸ್ ಪಡೆದ್ರು ಎನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ ಎಂದ ಚಂದನ್ ಶೆಟ್ಟಿ. ನನ್ನ ಜೀವನ ಶೈಲಿ ಹಾಗೂ ನಿವೇದಿತಾ ಲೈಫ್ ಸ್ಟೈಲ್ ಎರಡೂ ಬೇರೆ ಬೇರೆಯಾಗಿತ್ತು. ಇಬ್ಬರೂ ಹೊಂದಿಕೊಂಡು ಹೋಗಲು ಸಾಧ್ಯವಾಗಲೇ ಇಲ್ಲ. ಇಬ್ಬರೂ ಖುಷಿಯಾಗಿರಬೇಕು ಅಂದ್ರೆ ಇಬ್ಬರೂ ದೂರವಾಗಲೇಬೇಕು ಎಂದು ನಿರ್ಧರಿಸಿ ಡಿವೋರ್ಸ್ ಪಡೆದಿದ್ದೇವೆ ಎಂದು ಹೇಳಿದ್ದಾರೆ. ಡಿವೋರ್ಸ್ಗೆ ಮಕ್ಕಳ ವಿಚಾರ ಕಾರಣ ಅಲ್ಲ. ನಿವೇದಿತಾ ನನ್ನಿಂದ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಜೀವನಾಂಶ ಅವರು ಕೇಳಿಲ್ಲ, ನಾನು ಕೊಟ್ಟಿಲ್ಲ. ಮಕ್ಕಳು ಮಾಡಿಕೊಳ್ಳುವ ವಿಚಾರಕ್ಕೆ ಡಿವೋರ್ಸ್ ಆಗಿಲ್ಲ ಎಂದು ಚಂದನ್ ಶೆಟ್ಟಿ ಹೇಳಿದ್ದಾರೆ. ನಿವೇದಿತಾ ಗೌಡ ಕೂಡ ಮಕ್ಕಳ ವಿಚಾರಕ್ಕೆ ನಾವು ಡಿವೋರ್ಸ್ ಪಡೆದಿಲ್ಲ ಎಂದು ಹೇಳಿದ್ದಾರೆ. ನಿವೇದಿತಾಗೆ ನಾನು ಕೋಟಿ ಜೀವನಾಂಶ ನೀಡಿಲ್ಲ. ನಮ್ಮಿಬ್ಬರ ಕನಸುಗಳು ತುಂಬಾ ಇದೆ. ನಿವೇದಿತಾ ಅವರೇ ತುಂಬಾ ಚೆನ್ನಾಗಿ ದುಡಿಯುತ್ತಿದ್ದಾರೆ. ನಮ್ಮಿಬ್ಬರ ನಡುವೆ ಹಣದ ವಿಚಾರ ಬಂದಿಲ್ಲ. ಅವರ ಖರ್ಚನ್ನು ಅವರೇ ನೋಡಿಕೊಳ್ತಿದ್ದಾರೆ. ಅವರದ್ದು ಒಳ್ಳೆ ಫ್ಯಾಮಿಲಿ ಇದೆ. ನಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿಯನ್ನ ತರ್ತಿದ್ದಾರೆ. ಅವರ ಫ್ಯಾಮಿಲಿ ಕಾರ್ಯಕ್ರಮಕ್ಕೆ ಇಬ್ಬರೂ ಹೋಗಿದ್ದೇವೆ. ಇದು ನಿಜಕ್ಕೂ ತುಂಬಾ ಕೆಟ್ಟ ಬೆಳವಣಿಗೆ. ಅವರ ಫ್ಯಾಮಿಲಿ ಕೂಡ ಒಳ್ಳೆಯದು ಎಂದು ಚಂದನ್ ಶೆಟ್ಟಿ ಹೇಳುವ ಮೂಲಕ ರೂಮರ್ಸ್ಗೆ ತೆರೆ ಎಳೆದಿದ್ದಾರೆ.